ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ಇವತ್ತಿನ ರೆಸಿಪಿ ಬಂದು ಯುಗಾದಿ ಸ್ಪೆಷಲ್ ರೆಸಿಪಿ. ಇನ್ಸ್ಟೆಂಟ್ ಆಗಿ ಒಬ್ಬಟ್ಟು ಹೇಗ್ ಮಾಡೋದು ನೋಡೋಣ ಬನ್ನಿ. ಬೇಳೆ ಇಲ್ದಿರೋ ಒಬ್ಬಟ್ಟು ಮಾಡ್ಬೋದು. ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ. ಫಸ್ಟ್ ಮೈದಾ 1 ಕಪ್ ತಗೊಳ್ರಿ. ಸೇಮ್ ಕಪ್ಪು ಅರ್ಧ ಕಪ್ ಅಷ್ಟು. ನೀವು ಮೈದಾ ಹಿಟ್ಟಾದ್ರೂ ತಗೋಬಹುದು, ಇಲ್ಲಾಂದ್ರೆ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅರ್ಧ. ಅರಿಶಿನ ಪುಡಿ ಸ್ವಲ್ಪ ಸಾಲ್ಟು, ಸ್ವಲ್ಪ ತುಪ್ಪ ಹಾಕೊಳ್ರಿ. 1-2 ಸ್ಪೂನ್ ತುಪ್ಪ ಹಾಕೋಬೇಕು. ಈಗ ಮಿಕ್ಸ್ ಮಾಡ್ಕೊಳ್ರಿ ನೀಟಾಗಿ. ನೀವು ಬರೀ ಮೈದಾ ಹಿಟ್ಟು ತಗೋಬಹುದು, ಇಲ್ಲ ಗೋಧಿ ಹಿಟ್ಟಾದ್ರೂ ತಗೋಬಹುದು. ನಾನು ಮೈದಾ ಹಿಟ್ಟು 1 ಕಪ್ ತಗೊಂಡು ಗೋಧಿ ಹಿಟ್ಟು ಅರ್ಧ ಕಪ್ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ರಿ. ಇವಾಗ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡು ನೀಟಾಗಿ ನೆನೆಸ್ಕೋಬೇಕು. ಹಿಟ್ಟು ರೆಡಿ ಆಯ್ತು. ಸಾಫ್ಟ್ ಮಿಕ್ಸ್ ಮಾಡ್ಕೋಬೇಕು. ಮೇಲೆ 1-2 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೋಬೇಕು. ಈಗ ನೀಟಾಗಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು 1 ಅವರ್ ಇಲ್ಲ 2 ಅವರ್ಸ್ ಹಾಗೆ ಬಿಡಬೇಕು. ಚೆನ್ನಾಗಿ ನೆನಿಬೇಕು. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಈಗ ಒಂದು ಬಾಣಲಿ ತಗೊಳ್ರಿ. 2-3 ಸ್ಪೂನು ತುಪ್ಪ ಹಾಕೊಳ್ರಿ. ಈಗ ಕಲ್ಲೆ ಹಿಟ್ಟು ತಗೋಬೇಕು. ಚೆನ್ನಾಗಿರೋ ಕಲ್ಲೆ ಹಿಟ್ಟು ತಗೊಳ್ರಿ. ಕ್ವಾಲಿಟಿ ಚೆನ್ನಾಗಿರಬೇಕು. 1.5 ಕಪ್ಪು ಕಲ್ಲೆ ಹಿಟ್ಟು ತಗೋಬೇಕು. ಈಗ ಮೀಡಿಯಂ ಫ್ಲೇಮಲ್ಲಿ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ 2 ಸ್ಪೂನು ಸೂಜಿ ರವೆ ಬರುತ್ತೆ, ಸಣ್ಣ ರವೆ. 1-2 ಸ್ಪೂನ್ ತಗೊಳ್ರಿ. ಹಾಕೊಂಡು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ರೋಸ್ಟ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ರಿ. 5 ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕು. ಈಗ ಒಣಗಿದ ತೆಂಗಿನಕಾಯಿ ನೀಟಾಗಿ ಮಿಕ್ಸಿ ಮಾಡಿಕೊಂಡು 3-4 ಸ್ಪೂನ್ ಹಾಕೋಬೇಕು. ಏಲಕ್ಕಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಆಫ್ ಮಾಡಿಬಿಡ್ರಿ. ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಬೆಲ್ಲ ಪಾಕ ತಗೋಬೇಕು. 200 ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ. 1 ಕಪ್ಪು ಅರ್ಧ ಕಪ್ಪು ನೀರು. ಈಗ ನೀಟಾಗಿ ಬೆಲ್ಲ ಎಲ್ಲ ಕರಗಬೇಕು. ಲೋ ಫ್ಲೇಮಲ್ಲಿ ಮಾಡ್ಕೊಳ್ರಿ. ಈಗ ಎಲ್ಲ ಬೆಲ್ಲ ಕರಗಿದ್ದಾದ್ಮೇಲೆ ಸೋದಿಸ್ಕೋಬೇಕು. ನೀಟಾಗಿ ಸೋದಿಸ್ಕೊಳ್ರಿ. ಸೋಸಿದ್ದಾದ್ಮೇಲೆ ಸಪ್ರೇಟ್ ಬಾಣಲಿಗೆ ಹಾಕೊಳ್ರಿ. ನೀಟಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಮಿಕ್ಸ್ ಮಾಡಿರೋ ಪೌಡ್ರ್ ಇದೆಲ್ಲ ಕಲ್ಲೆ ಇಟ್ಟು ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಕೈ ಬಿಡದಿರೋ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇದ್ದಂಗೆ ಮಿಕ್ಸ್ ಮಾಡ್ಕೋಬೇಕಿಲ್ಲ ಉಂಡೆ ಕಟ್ಕೊಂಡ್ಬಿಡುತ್ತೆ, ಗಂಟು ಕಟ್ಕೊಂಡ್ಬಿಡುತ್ತೆ. ಮಿಕ್ಸ್ ಮಾಡ್ಕೊತಾ ಇರಬೇಕು ಕೈ ಬಿಡದಿರ, ಇಲ್ಲ ಗಂಟು ಕಟ್ಕೊಂಡ್ಬಿಡುತ್ತೆ. ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮೀಡಿಯಂ ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ರಿ. 5 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊತಾ ಇರ್ರಿ. ಹೂರ್ಣ ರೆಡಿ ಆಗುತ್ತೆ. ತುಂಬಾ ಈಸಿ. ಒಬ್ಬಟ್ಟು ಬರ್ದೇ ಇರೋರು ಬೇಕಾದ್ರೂ ಮಾಡ್ಕೋಬಹುದು. ಈಗ ನೋಡಿ ಈ ಥರ ಗಟ್ಟಿ ಬರಬೇಕು. ಇವಾಗ 2 ಸ್ಪೂನ್ ತುಪ್ಪ ಹಾಕೊಳ್ರಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ತಣ್ಣಗಾಗ್ಬೇಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ರಿ. ಫುಲ್ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ತೋರಿಸ್ತೀನಿ ನೋಡಿ. ಈ ತರ ತಣ್ಣಗಿರ್ಬೇಕು. ಈ ತರ ನೋಡ್ರಿ ಹೆಂಗಿದೆ. ಈ ತರ ಗಟ್ಟಿ ಚೆನ್ನಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಸಾಫ್ಟ್ಗೆ ಎಲ್ಲ ಸೂಪರ್ ಆಗಿ ಬಂದಿದೆ. ಈ ತರ ಇರ್ಬೇಕು. ತುಂಬಾ ನೀರ್ ತರ ಇರಬಾರ್ದು. ಕುದಿಸ್ತಾ ಇದ್ರೆ ಗಟ್ಟಿ ಬರುತ್ತೆ. ಈ ತರ ಗಟ್ಟಿ ಆಗುತ್ತೆ. ಈಗ ಒಬ್ಬಟ್ಟು ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒಬ್ಬಟ್ಟು ಮಾಡ್ಕೊಳ್ರಿ. ನಾನು ಮೀಡಿಯಂ ಸೈಜಲ್ಲಿ ಮಾಡ್ತಾ ಇದ್ದೀನಿ.
ಈ ಥರ ಎಲ್ಲ ಮಾಡ್ಕೊಳ್ಳೋಣ. ಎಲ್ಲ ಒಂದೇ ಸೈಜೆಲ್ಲ ಮಾಡ್ಕೊಳ್ರಿ. ಇವಾಗ ಹಿಟ್ಟು ನೆಂದಿದೆ ಚೆನ್ನಾಗಿ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ರಿ. ಸಖತ್ತಾಗಿ 1 ಅವರ್ ನಾನು ರೆಸ್ಟ್ ಮಾಡಕ್ ಬಿಟ್ಟಿದ್ದೆ. ನೀವು 1 ಅವರ್ ಬೇಕಾದ್ರೆ ಬಿಡ್ಬೋದು, ಇನ್ನು ಜಾಸ್ತಿ ಟೈಮ್ ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಬಟರ್ ಪೇಪರ್ ತಗೊಂಡಿದ್ದೀನಿ. ಒಬ್ಬಟ್ಟು ಪೇಪರ್ ಅಂದ್ರೆ ಅಂಗಡಿಲಿ ಕೊಡ್ತಾರೆ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ರಿ. ಈ ಥರ ಮಧ್ಯದಲ್ಲಿ ಉಂಡೆ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡ್ಕೊಳ್ರಿ. ಎಕ್ಸ್ಟ್ರಾ ಇರೋ ತೆಗೆದ್ಬಿಡೋಣ. ಇವಾಗ ಒಂದಿಷ್ಟು ಎಕ್ಸ್ಟ್ರಾ ಇದೆ ತೆಗೆದ್ಬಿಡ್ರಿ ನೀಟಾಗಿ. ಇದನ್ನ ಮಂದ ಜಾಸ್ತಿ ಬರುತ್ತೆ. ಚಿಕ್ಕದಾಗಿ ಕೈಯಲ್ಲೇ ಪ್ರೆಸ್ ಮಾಡ್ತಾ ಬನ್ರಿ. ತುಂಬಾ ತೆಳ್ಳಗೂ ಮಾಡಬಾರ್ದು, ತುಂಬಾ ಮಂದಾನ ಇರಬಾರ್ದು, ಮೀಡಿಯಂ ಇದ್ರಲ್ಲಿ ಇರಬೇಕು. ತುಂಬಾ ಈಜಿ, ಸಾಫ್ಟ್ ಇರುತ್ತೆ. ತುಂಬಾ ಈಸಿಯಾಗಿ ಮಾಡೋಕ್ಕೂ ಈಸಿನೇ, ಕಷ್ಟ ಏನಿಲ್ಲ. ನೀವು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡ್ತಾ ಇದ್ದು ಈಸಿಯಾಗಿ ಮಾಡ್ಕೋಬಹುದು. ಇಷ್ಟು ಥಿಕ್ನೆಸ್ ಇದ್ರೆ ಸಾಕು. ಏನೇ ಒಬ್ಬಟ್ಟು ಮಾಡೋದು ನಿಮ್ಗೆ ತುಂಬಾ ಕಷ್ಟ ಆದ್ರೆ ಈ ತರ ಟ್ರೈ ಮಾಡಿ. ತುಂಬಾ ಈಸಿಯಾಗಿ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಮಾಡೋದು ತುಂಬಾ ಈಸಿನೇ, ಒಂದ್ಸಲ ಟ್ರೈ ಮಾಡಿ. ಬಟರ್ ಪೇಪರ್ ಅಲ್ಲಿ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ರಿ. ಒಂದು ಕಡೆ ಆದ್ಮೇಲೆ ಇನ್ನೊಂದು ಕಡೆ ತಿರ್ಸ್ಕೊಳ್ರಿ. ಫ್ಲೇಮ್ ಬಂದು ಮೀಡಿಯಂ ಟು ಲೋ ಅಲ್ಲಿ ಇರಬೇಕು, ಹೈ ಫ್ಲೇಮ್ ಅಲ್ಲಿ ಬೇಡ. ಒಬ್ಬಟ್ಟು ರೆಡಿ ಆಯ್ತು. ಎಲ್ಲ ಒಬ್ಬಟ್ಟು ಇದೇ ತರ ಮಾಡ್ಕೊಳ್ರಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಎಲ್ಲ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಬೇಳೆ ಒಬ್ಬಟ್ಟು ಮಾಡೋದು ಹೇಗಂತ ನೋಡೋಣ ಬನ್ನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬೇಳೆ ಒಬ್ಬಟ್ಟು ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಬೇಳೆ ಒಬ್ಬಟ್ಟಿಗೆ ನಾನು ತೊಗರಿ ಬೇಳೆ 1.5 ಕಪ್ ತಗೊಂಡಿದ್ದೀನಿ. 1.5 ಕಪ್ಪು ತೊಗರಿ ಬೇಳೆ ತಗೊಂಡಿದ್ದೀನಿ. ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ತೊಗರಿ ಬೇಳೆ ಬದಲು ನೀವು ಕಡಲೆಬೇಳೆ ಬೇಕಾದ್ರೂ ತಗೋಬೋದು. 1.5 ಕಪ್ ಬೇಳೆ ಆದರೆ ಅರ್ಧ ಕಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ. 2 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲೇ 2 ಕಪ್ಪು ಬೆಲ್ಲ ತಗೋಬೇಕು. ಪುಡಿ ಮಾಡಿಟ್ಟಿರೋ ಬೆಲ್ಲ 2 ಕಪ್ಪು. ತೆಂಗಿನಕಾಯಿ ತುರಿ 1 ಕಪ್ ತಗೋಬೋದು. ತೊಗರಿಬೇಳೆ 1 ಕಪ್ ತಗೋಬೋದು ಬೇಕಿದ್ರೆ. ನಾನು 1.5 ಕಪ್ ತೊಗರಿಬೇಳೆ ತಗೊಂಡು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. 2 ಕಪ್ಪು ಬೆಲ್ಲ ತಗೋಬೇಕು. ಇವಾಗ ನೀರು ಬೇಳೆ ತೊಳ್ಕೊಂಬಂದು ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಹಾಕೊಳ್ಳೋಣ. ಬೇಳೆ ತೊಳೆದ್ಬಿಟ್ಟು ಹಾಕೊಳ್ರಿ. ಫ್ಲೇಮ್ ಬಂದು ಮೀಡಿಯಮಲ್ಲಿ ಇಟ್ಕೋಬೇಕು, ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಟ್ರೆ ನೀರೆಲ್ಲ ಉಕ್ಕಿಬಿಡುತ್ತೆ. ಬೇಳೆ ಬೇಯಷ್ಟರಲ್ಲಿ ನಾವು ಕನಕ ರೆಡಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟಲ್ಲಿ ಕನಕ ರೆಡಿ ಮಾಡ್ತಿರೋದು ನಾನು. ನೀವು ಮೈದಾ ಇಷ್ಟ ಆಗಿಲ್ಲ ಅಂದರೆ ಚಿರೋಟಿ ರವೆ ಅರ್ಧ, ಮೈದಾ ಅರ್ಧ ತಗೊಂಡು ಮಾಡ್ಕೋಬೋದು. ನಾನು ಬರೀ ಮೈದಾ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಚಿಕ್ಕದಾಗಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು, ಒಂದು ಚಿಟಿಕೆ ಅಷ್ಟು ಸಾಕು. ಎಣ್ಣೆ ಇವಾಗ ಹಾಕೋಬಾರ್ದು. ಇವಾಗ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸಲ ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಬೇಕು. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು. ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು. 1 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು.
ಕನಕ ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಕೈಗೆ ಅಂಟ್ಕೊತಾ ಇಲ್ಲ, ಆ ಥರ ನಾದ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸ್ವಲ್ಪ ಹೊತ್ತು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಈ ಥರ ಸಾಫ್ಟಿಗಿರಬೇಕು. ಚಪಾತಿ ಹಿಟ್ಟು ಥರ ಗಟ್ಟಿ ಮಾಡ್ಕೊಬೇಡ್ರಿ, ಈ ಥರ ಸಾಫ್ಟಿಗೆ ಮಾಡ್ಕೊಳ್ರಿ. ಇವು ಸ್ವಲ್ಪ ಎಣ್ಣೆ ಹಾಕಿ 1-2 ಗಂಟೆ ನೆನೆಯಕ್ಕೆ ಬಿಡೋಣ. 1-2 ಗಂಟೆ ಆದರೆ ನೆನೆಯಲೇಬೇಕು. ಟೈಮ್ ಇದ್ದರೆ 3 ಗಂಟೆ ನೆನೆಸ್ರಿ, ಟೈಮ್ ಇಲ್ಲ ಅಂದರೆ 1-2 ಗಂಟೆ ಸಾಕು. ಇವಾಗ ಬೇಳೆ ಬೆಂದಿದೆ ನೋಡೋಣ. ಬೇಳೆ ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು. ಬೆಂದಿದೆ, ಸಾಕು. ಇಷ್ಟು ಬೆಂದರೆ ಸಾಕು. ಬೇಳೆ ಪ್ರೆಸ್ ಮಾಡಿದ್ರೆ ಗಟ್ಟಿ ಇರಬಾರ್ದು, ಸಾಫ್ಟಿಗೆ ಈ ಥರ ಪುಡಿ ಆಗಬೇಕು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ. ಸೆಂಟ್ರಲ್ಲಿ ಬೀಜ ಥರ ಗಟ್ಟಿ ಇರ್ದಿರ ಸಾಫ್ಟಿಗಿರಬೇಕು. ತುಂಬ ನುಣ್ಣಗೆ ಇರಬಾರ್ದು, ಅದು ಗಟ್ಟಿನೂ ಇರಬಾರ್ದು. ಈ ಥರ ಪುಡಿ ಆಗಬೇಕು. ನಾವು ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು, ಆ ಥರ ಬೆಂದಿದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರೆಲ್ಲ ಸೋದಿಸ್ಕೊಳ್ಳೋಣ. ಎಲ್ಲ ಸೋದಿಸ್ಕೊಳ್ಳೋಣ. ಈ ನೀರನ್ನು ಚೆಲ್ಲಬೇಡ್ರಿ. ಅದರಲ್ಲಿ ಸಾಂಬಾರು ಮಾಡ್ಕೋಬೋದು ನಾವು. ಒಬ್ಬಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂತ. ಬಿಸಿ ಇದು ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಊರನ್ನ ರೆಡಿ ಮಾಡೋಣ. ಬಿಸಿ ಇದ್ದಂಗೆ ಮಿಕ್ಸಿಗೆ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಇವಾಗ ಒಂದು ಕಡೆ ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಬಿಸಿ ಆಗಲಿ. ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ನಾವು ಪುಡಿ ಮಾಡಿರೋ ಬೆಲ್ಲ ಹಾಕ್ಕೋಬೇಕು. 2 ಕಪ್ಪು ಬೆಲ್ಲ ಹಾಕ್ಕೊತಾ ಇರೋದು. ಸ್ವಲ್ಪ ಒಂದು 2 ಸ್ಪೂನ್ ಇಲ್ಲ 3 ಸ್ಪೂನ್ ನೀರು ಹಾಕ್ಕೊಳ್ರಿ, ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಇವಾಗ 2ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ಬೆಲ್ಲ ಎಲ್ಲ ಕರಗಲಿ, ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಏನು ತೆಗೋ ಅವಶ್ಯಕತೆ ಇಲ್ಲ, ಬೆಲ್ಲ ಕರಗೋವರೆಗಿದ್ರೆ ಸಾಕು. ಫ್ಲೇಮ್ ಬಂದು ಮೀಡಿಯಮಲ್ಲಿ ಇಟ್ಕೋಬೇಡ್ರಿ, ಲೋ ಇಟ್ಕೊಂಡು ಮಾಡ್ಕೋಬೇಕು. ಫ್ಲೇಮ್ ಬಂದು ಲೋ ಇರಲಿ. ನೀವು ಮೀಡಿಯಮಲ್ಲಿ ಇಟ್ಕೊಂಡ್ರು ಬೆಲ್ಲ ಸೀದೋಗುತ್ತೆ. ಲೋ ಇಟ್ಕೊಂಡು ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ. ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರ್ರಿ. ಬೆಲ್ಲ ಕರಗಿದೆ, ಕಲರ್ಸ್ ಚೇಂಜ್ ಆಗಿದೆ ನೋಡ್ರಿ. ಇವಾಗ ಬೇಳೆ ಹಾಕೊಳ್ಳೋಣ. ಎಲ್ಲ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಬೆಲ್ಲ ಎಲ್ಲ ಕರಗಿದ ಮೇಲೆ ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುರಿ ಒಣಗಿದ್ದಾದ್ರೂ ಹಾಕೋಬೋದು, ಹಸಿದಾದ್ರೂ ಹಾಕೋಬೋದು. ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಕೋಬೇಕು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪೌಡರ್ ಇಲ್ಲ ಅಂದರೆ 5 ಏಲಕ್ಕಿ ಹಾಕ್ಕೊಳ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದರಲ್ಲಿ ನೀರು ಕಾಣಿಸ್ತಾ ಇದೆಲ್ಲ, ಈ ನೀರೆಲ್ಲ ಡ್ರೈ ಆಗಬೇಕು. ಅದುವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನೀರಾಂಶ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ, ಒಂಚೂರು ನೀರು ಕಾಣಿಸ್ತಾ ಇಲ್ಲ. ಈ ಥರ ಇರುವಾಗ ಸ್ಟವ್ ಆಫ್ ಮಾಡ್ಕೊಳ್ರಿ. ತುಂಬ ಡ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಇದ್ರೆ ಸಾಕು. ನೀವು ತುಂಬ ಡ್ರೈ ಮಾಡ್ಕೊಂಡ್ರೆ ಗಟ್ಟಿ ಬಂದ್ಬಿಡುತ್ತೆ ಒಬ್ಬಟ್ಟು. ಇಷ್ಟಿದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು.
ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು ನೋಡಿ ಫ್ರೆಂಡ್ಸ್. ಕೈಗೆ ಅಂಟುತ್ತಾ ಇಲ್ಲ, ಕಾಣಿಸ್ತಾ ಇದೆ. ತುಂಬ ಸಾಫ್ಟ್ ಇರಬಾರ್ದು, ಹಂಗೆ ತುಂಬ ಗಟ್ಟಿನೂ ಇರಬಾರ್ದು. ಹೂರಣ ಈ ಥರ ಮೆತ್ತಗಿರಬೇಕು. ತುಂಬ ಮೆತ್ತಗಿದ್ರೂ ಒಬ್ಬಟ್ಟು ಚೆನ್ನಾಗಿ ಬರಲ್ಲ. ಎಲ್ಲ ಮಿಕ್ಸಿಗೆ ಹಾಕಿದ್ದಾಯಿತು ನೋಡಿ, ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ. ಇವಾಗ ಕನಕನೂ ರೆಡಿ ಆಗಿದೆ, ಚೆನ್ನಾಗಿ ನೆಂದಿದೆ. ಇವಾಗ ಒಂದ್ಸಲ ನೀಟಾಗಿ ನಾದ್ಕೊಳ್ಳೋಣ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಇವಾಗ ಒಬ್ಬಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹೂರ್ಣನ್ನು ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ಉಂಡೆ ಮಾಡಿ ಇಟ್ಕೊಳ್ರಿ. ಈ ಥರ ಉಂಡೆ ಮಾಡಿ ಇಟ್ಕೋಬೇಕೆಲ್ಲ. ಇವಾಗ ಪ್ಲಾಸ್ಟಿಕ್ ಕವರ್ 2 ತಗೊಳ್ರಿ. ಪ್ಲಾಸ್ಟಿಕ್ ಕವರ್ ಅದು ತಗೋಬೋದು. ನೀವು ಎಣ್ಣೆ ಕವರ್ ಬರುತ್ತಲ್ವ, ಎಣ್ಣೆ ಪ್ಲಾಸ್ಟಿಕ್ ಕವರ ತಗೋಬೋದು. ಇಲ್ಲಾಂದ್ರೆ ಈ ಥರ ಬಟರ್ ಪೇಪರ್ ಸಿಗುತ್ತೆ. ಈ ಥರ ಬಟರ್ ಪೇಪರ್ ಅದು ಬೇಕಾದ್ರೆ ತಗೋಬೋದು. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ತೋರಿಸ್ತೀನಿ. ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಕನಕ ಬಂದು ಹೂರ್ಣ ಎಷ್ಟು ತಗೊತೀವೋ ಅಷ್ಟು ತಗೋಬೇಕು. ಇವಾಗ ಕೈಯಲ್ಲಿ ಬೆರಳಿಗೆ ಸಹಾಯದಿಂದ ಈ ಥರ ಅಗಲ ಮಾಡ್ಕೋಬೇಕು. ಹೂರ್ಣ ಇಟ್ಕೊಬೋಣ. ಈ ಥರ ಸೈಡಿಂದ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದಿರೋದನ್ನ ತೆಗೆದುಬಿಡೋಣ. ಎಕ್ಸ್ಟ್ರಾ ಇರೋದು ತೆಗೆದುಬಿಟ್ರೆ ಮಂದ ಬರಲ್ಲ ಒಬ್ಬಟ್ಟು. ಇವಾಗ ಎಣ್ಣೆ ತಗೊಂಡು ಈ ಥರ ಬೆರಳುಗಳ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೋಬೇಕು. ಈ ಥರ ಲಟ್ಸ್ಕೋಬೇಕು. ಹೆಂಚು ಬಿಸಿ ಆಗಿದೆ, ಹಾಕೊಳ್ಳೋಣ. ಒಬ್ಬಟ್ಟು ಮಾಡುವಾಗ ಫ್ಲೇಮ್ ಬಂದು ಮೀಡಿಯಮಲ್ಲಿ ಇರಬೇಕು. ಇವಾಗ ಒಂದು ಕಡೆ ಆಗಿದೆ, ತಿರ್ಸ್ಕೊಳ್ಳೋಣ. ಆಯಿತು, ಹೋಳಿಗೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಬಟರ್ ಪೇಪರ್ ಮೇಲೆ ಮಾಡಿ ತೋರಿಸ್ತೀನಿ. ಈ ಥರ ಸೈಡಿಂದ ಫೋಲ್ಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡೋಣ. ಈ ಥರ ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕು. ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಎಲ್ಲ ಸವರ್ಕೋಬೇಕು. ಈ ಥರ ಬೆರಳಿನ ಸಹಾಯದಿಂದ ಸ್ಪ್ರೆಡ್ ಮಾಡ್ಬೋದು. ಇಲ್ಲ ಅಂದರೆ ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟು ಈ ಥರ ಮಾಡ್ಕೋಬೋದು. ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗನಾಗುತ್ತೆ, ಚೆನ್ನಾಗೂ ಬರುತ್ತೆ. ಇವಾಗ ತವ ಮೇಲೆ ಹಾಕ್ಕೋಬೇಕು. ಬಟರ್ ಪೇಪರ್ ತೆಗಿಬೇಕು. ನಿಧಾನಕ್ಕೆ ಬಟರ್ ಪೇಪರ್ ತೆಗಿಯೋಣ. ಎಣ್ಣೆ ಸ್ವಲ್ಪ ಹಾಕ್ಕೋಬೇಕು. ಇವಾಗ ಒಂದು ಕಡೆ ಆದ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಬೇಕು. 2 ಕಡೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಒಬ್ಬಟ್ಟು ಇದೇ ಥರ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿದೆ. ಎಲ್ಲ ಒಬ್ಬಟ್ಟು ಮಾಡಿದ್ದಾಯಿತು. ತುಂಬ ಈಸಿ ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಿಗಿದೆ ಅಂತ ನೋಡಿ. ಒಳಗಡೆ ಎಲ್ಲ ಎಷ್ಟು ಮೆತ್ತಿಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫೋಲ್ಡ್ ಮಾಡಿದ್ರೆ ಎಷ್ಟು ಮೆತ್ತಿಗೆ ಸಾಫ್ಟಿಗಿದೆ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ ಏನೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಪಕ್ಕದಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ರಿ. ನಾನು ಇನ್ನೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್.